ಕೊಡೋಣ. ಕಾಂತಾರ 2 ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ರೂಲ್ಸ್ ಬ್ರೇಕ್ ಆಗಿದೆಯಾ? ನೆನಪಿದೆ ನಿಮಗೆ, ಮೊನ್ನೆಯಷ್ಟೇ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮೇಲೂ ಕೂಡ ಅದರ ಚಿತ್ರೀಕರಣದ ಸಂದರ್ಭದಲ್ಲಿ ಈ ಅರಣ್ಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ ಗಂಭೀರ ಆರೋಪ ಚಿತ್ರತಂಡದ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಇದೀಗ ಕಾಂತಾರ 2 ಸಿನಿಮಾ ಚಿತ್ರೀಕರಣದ ವೇಳೆ ರೂಲ್ಸ್ ಬ್ರೇಕ್ ಆಗಿದೆಯಾ? ಅರಣ್ಯ ನಿಯಮಗಳ ಉಲ್ಲಂಘನೆ ಮಾಡಿರುವ ಬಗ್ಗೆ ಆರೋಪ ಕೇಳೋಕೆ ಸಿಗ್ತಾ ಇದೆ. ಮಾಧ್ಯಮಗಳಲ್ಲಿ ಬಗ್ಗೆ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹೇರೂರು ಗವಿಬೆಟ್ಟಕ್ಕೆ ಎಸಿಎಫ್ ಮಧು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಹಾಸನ ಜಿಲ್ಲೆಯ ಹೇರೂರು ಸಮೀಪದಲ್ಲಿರುವ ಗವಿಬೆಟ್ಟ ಆರ್ಎಫ್ಒ ಕೃಷ್ಣ ಹಾಗೆ ಸಿಬ್ಬಂದಿ ಜೊತೆ ಚಿತ್ರೀಕರಣದ ಸ್ಥಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಸ್ಫೋಟಕವನ್ನ ಬಳಕೆ ಮಾಡಲಾಗಿದೆ ಅನ್ನೋ ಆರೋಪ ಇದು. ಅರಣ್ಯ ಪ್ರದೇಶದಲ್ಲಿ ಸ್ಫೋಟಕಗಳನ್ನ ಬಳಸೋ ಹಾಗಿಲ್ಲ, ರೂಲ್ಸ್ ವೈಲೇಷನ್ ಆಗತ್ತೆ. ಈ ಆರೋಪ ಕೇಳೋಕೆ ಸಿಕ್ಕ ಬೆನ್ನಲ್ಲೇ ವರದಿ ಪ್ರಸಾರವಾದ ನಂತರದಲ್ಲಿ ಎಚ್ಚೆತ್ತಿರುವ ಅರಣ್ಯ ಇಲಾಖೆ ಇದೀಗ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಅರಣ್ಯ ಇಲಾಖೆ ಸರ್ಕಾರ ಇವರು ಅದರ ಸದಸ್ಯರಿದ್ದಾರೆ ಮತ್ತು ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಕೆಸ್ರ್ಯಾಕ್ ಬೆಂಗಳೂರು ಇವರ ಪ್ರತಿನಿಧಿ, DPR ಆಡಳಿತ ಇಲಾಖೆ ಪ್ರತಿನಿಧಿ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳನ್ನು ಒಳಗೊಂಡ ತಂತ್ರಜ್ಞಾನ ಸಮಿತಿ ನಾವು ರಚನೆ ಮಾಡಿದ್ದೇವೆ. ಈ ಸಮಿತಿ ಹಲವಾರು ಸಭೆ ನಡೆಸಿ ಪ್ರಸ್ತುತ ಚಾಲ್ತಿ ಇರುವ ಅರ್ಜಿಗಳ ವಿಲೇವಾರಿ ಕಾರ್ಯವಿಧಾನವನ್ನು ಸುದೀರ್ಘವಾಗಿ ಚರ್ಚಿಸಿದ ನಂತರ ಮುಖಾಮುಖಿ ರಹಿತ ಮಾದರಿಯ ಮೊದಲ ಹೆಜ್ಜೆಯಾಗಿ ಈಗಾಗಲೇ ಮಂಡಳಿಯಲ್ಲಿ ಚಾಲ್ತಿ ಇರುವ XGN ತಂತ್ರ ಕಾಂತಾರ 1 ಚಾಪ್ಟರ್ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಸಂಬಂಧಪಟ್ಟಂತೆ ಸ್ಫೋಟಕ ಏನು ಬಳಸಿರುವ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿರೋದು. ಈ ಬಗ್ಗೆ ಮಾತ್ರ ಕಾರ್ಯ ಸಚಿವರಾದ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಇದ್ದಾರೆ. ಸರ್, ಏನು ಸರ್ ಕಾಂತಾರ 1 ಚಾಪ್ಟರ್ ಸಂಬಂಧಪಟ್ಟಂತೆ ಸ್ಫೋಟಕ ಒಂದು ವರದಿ ಸ್ಫೋಟಕ ಉಪಯೋಗ ಮಾಡಿದ್ದಾರೆ ಅಂತೇಳಿ ಹೇಳಿ ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ. ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಬಂದ ಮೇಲೆ ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ಕ್ರಮ ತಗೊಳ್ತೀವಿ. ಮುಂದೆ ಅರಣ್ಯ ಇಲಾಖೆ ಒಂದಷ್ಟೆಲ್ಲ ಪರ್ಮಿಷನ್ ಅನುಮತಿ ಚಿತ್ರೀಕರಣಕ್ಕೆ ಇರುವಂಥದ್ದು ಏನಾದರೂ ಒಂದು ಗೈಡ್ಲೈನ್ಸ್ ಮಾಡೋಂಥದ್ದು ಆ ಥರದ್ದು ಏನಾದ್ರು ಮಾಡ್ತೀರಾ ಸರ್? ಗೈಡ್ಲೈನ್ಸ್ ಈಗಾಗಲೇ ಮಾಡಿದ್ದೇವೆ. ಈ ಥರ ಚಿತ್ರೀಕರಣಕ್ಕೆ ಪರವಾನಗಿ ಕೊಡಬೇಕು ಅಂದರೆ ಸರ್ಕಾರದ ಪರವಾನಗಿ ಪಡಿಬೇಕು ಅಂತೇಳಿ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಇಷ್ಟು ದಿನ ಇಲ್ಲಿವರೆಗೆ ಮಾಹಿತಿ ಬರ್ತಲ್ಲ, ಮೊನ್ನೆ ಟಾಕ್ಸಿಕ್ ಸಂಬಂಧಪಟ್ಟಂತೆ ಮಾಹಿತಿ ತಗೊಂಡಿದ್ರು, ಏನೋ ಅಲ್ಲಿ ಚಿತ್ರೀಕರಣ ಅಲ್ಲಿ ಒಂದು ಏನಾಗಿದೆ, ಅದು HMT ಅವರು ಮತ್ತು ಕೆನರಾ ಬ್ಯಾಂಕಿನವರು ಕೊಟ್ಬಿಟ್ಟಿದ್ದಾರೆ. ಅದು ಅಕ್ರಮವಾಗಿ ಕೊಟ್ಬಿಟ್ಟಿದ್ದಾರೆ. ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ತನಿಖೆಗೆ ಅವರು ಹೈಕೋರ್ಟ್. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಕಾಂತಾರ 2 ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ರೂಲ್ಸ್ ಬ್ರೇಕ್ ಆಗಿದೆಯಾ? ನೆನಪಿದೆ ನಿಮಗೆ, ಮೊನ್ನೆಯಷ್ಟೇ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮೇಲೂ ಕೂಡ ಅದರ ಚಿತ್ರೀಕರಣದ ಸಂದರ್ಭದಲ್ಲಿ ಈ ಅರಣ್ಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ ಗಂಭೀರ ಆರೋಪ ಚಿತ್ರತಂಡದ ವಿರುದ್ಧ ಕೇಳೋಕೆ ಸಿಕ್ಕಿತ್ತು. ಇದೀಗ ಕಾಂತಾರ 2 ಸಿನಿಮಾ ಚಿತ್ರೀಕರಣದ ವೇಳೆ ರೂಲ್ಸ್ ಬ್ರೇಕ್ ಆಗಿದೆಯಾ? ಅರಣ್ಯ ನಿಯಮಗಳ ಉಲ್ಲಂಘನೆ ಮಾಡಿರುವ ಬಗ್ಗೆ ಆರೋಪ ಕೇಳೋಕೆ ಸಿಗ್ತಾ ಇದೆ. ಮಾಧ್ಯಮಗಳಲ್ಲಿ ಬಗ್ಗೆ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹೇರೂರು ಗವಿಬೆಟ್ಟಕ್ಕೆ ಎಸಿಎಫ್ ಮಧು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಹಾಸನ ಜಿಲ್ಲೆಯ ಹೇರೂರು ಸಮೀಪದಲ್ಲಿರುವ ಗವಿಬೆಟ್ಟ ಆರ್ಎಫ್ಒ ಕೃಷ್ಣ ಹಾಗೆ ಸಿಬ್ಬಂದಿ ಜೊತೆ ಚಿತ್ರೀಕರಣದ ಸ್ಥಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಸ್ಫೋಟಕವನ್ನ ಬಳಕೆ ಮಾಡಲಾಗಿದೆ ಅನ್ನೋ ಆರೋಪ ಇದು. ಅರಣ್ಯ ಪ್ರದೇಶದಲ್ಲಿ ಸ್ಫೋಟಕಗಳನ್ನ ಬಳಸೋ ಹಾಗಿಲ್ಲ, ರೂಲ್ಸ್ ವೈಲೇಷನ್ ಆಗತ್ತೆ. ಈ ಆರೋಪ ಕೇಳೋಕೆ ಸಿಕ್ಕ ಬೆನ್ನಲ್ಲೇ ವರದಿ ಪ್ರಸಾರವಾದ ನಂತರದಲ್ಲಿ ಎಚ್ಚೆತ್ತಿರುವ ಅರಣ್ಯ ಇಲಾಖೆ ಇದೀಗ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಅರಣ್ಯ ಇಲಾಖೆ ಸರ್ಕಾರ ಇವರು ಅದರ ಸದಸ್ಯರಿದ್ದಾರೆ ಮತ್ತು ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಕೆಸ್ರ್ಯಾಕ್ ಬೆಂಗಳೂರು ಇವರ ಪ್ರತಿನಿಧಿ, DPR ಆಡಳಿತ ಇಲಾಖೆ ಪ್ರತಿನಿಧಿ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳನ್ನು ಒಳಗೊಂಡ ತಂತ್ರಜ್ಞಾನ ಸಮಿತಿ ನಾವು ರಚನೆ ಮಾಡಿದ್ದೇವೆ. ಈ ಸಮಿತಿ ಹಲವಾರು ಸಭೆ ನಡೆಸಿ ಪ್ರಸ್ತುತ ಚಾಲ್ತಿ ಇರುವ ಅರ್ಜಿಗಳ ವಿಲೇವಾರಿ ಕಾರ್ಯವಿಧಾನವನ್ನು ಸುದೀರ್ಘವಾಗಿ ಚರ್ಚಿಸಿದ ನಂತರ ಮುಖಾಮುಖಿ ರಹಿತ ಮಾದರಿಯ ಮೊದಲ ಹೆಜ್ಜೆಯಾಗಿ ಈಗಾಗಲೇ ಮಂಡಳಿಯಲ್ಲಿ ಚಾಲ್ತಿ ಇರುವ XGN ತಂತ್ರ
ಕಾಂತಾರ ಒಂದು ಚಾಪ್ಟರ್ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಸಂಬಂಧಪಟ್ಟಂತ ಸ್ಫೋಟಕ ಏನು ಬಳಸಿರುವ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿರೋದು ಈ ಬಗ್ಗೆ ಮಾತ್ರ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ನಮ್ಮ ಜೊತೆ ಇದ್ದಾರೆ. ಸರ್ ಏನು ಸರ್ ಕಾಂತಾರ ಒಂದು ಚಾಪ್ಟರ್ ಸಂಬಂಧಪಟ್ಟಂತೆ ಸ್ಫೋಟಕ ಒಂದು ವರದಿ ಸ್ಫೋಟಕ ಉಪಯೋಗ ಮಾಡಿದ್ದಾರೆ ಅಂತೇಳಿ ಹೇಳಿ ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ. ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಬಂದ ಮೇಲೆ ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ಕ್ರಮ ತಗೊಳ್ತೀವಿ. ಮುಂದೆ ಅರಣ್ಯ ಇಲಾಖೆ ಒಂದಷ್ಟೆಲ್ಲ ಪರ್ಮಿಷನ್ ಅನುಮತಿ ಚಿತ್ರೀಕರಣಕ್ಕೆ ಇರುವಂಥದ್ದು ಏನಾದರೂ ಒಂದು ಗೈಡ್ಲೈನ್ಸ್ ಮಾಡೋಂಥದ್ದು ಆ ಥರದ್ದು ಏನಾದ್ರು ಮಾಡ್ತೀರಾ ಸರ್? ಗೈಡ್ಲೈನ್ಸ್ ಈಗಾಗಲೇ ಮಾಡಿದ್ದೇವೆ. ಈ ಥರ ಚಿತ್ರೀಕರಣಕ್ಕೆ ಪರವಾನಗಿ ಕೊಡಬೇಕು ಅಂದರೆ ಸರ್ಕಾರದ ಪರವಾನಗಿ ಪಡಿಬೇಕು ಅಂತೇಳಿ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಇಷ್ಟು ದಿನ ಇಲ್ಲಿವರೆಗೆ ಮಾಹಿತಿ ಬರ್ತಲ್ಲ, ಮೊನ್ನೆ ಟ್ಯಾಕ್ಸಿಗೆ ಸಂಬಂಧಪಟ್ಟಂತೆ ಮಾಹಿತಿ ತಗೊಂಡಿದ್ರು ಏನೋ ಅಲ್ಲಿ ಚಿತ್ರೀಕರಣ ಅಲ್ಲಿ ಒಂದು ಏನಾಗಿದೆ, ಅದು HMT ಅವರು ಮತ್ತು ಕೆನರಾ ಬ್ಯಾಂಕಿನವರು ಕೊಟ್ಬಿಟ್ಟಿದ್ದಾರೆ. ಅದು ಅಕ್ರಮವಾಗಿ ಕೊಟ್ಬಿಟ್ಟಿದ್ದಾರೆ. ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ತನಿಖೆಗೆ ಅವರು ಹೈಕೋರ್ಟ್. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಕಾಂತಾರ 2 ಸಿನಿಮಾದ ಚಿತ್ರೀಕರಣದ ಸಂದರ್ಭದಲ್ಲಿ ರೂಲ್ಸ್ ಬ್ರೇಕ್ ಆಗಿದೆಯಾ? ನೆನಪಿದೆ ನಿಮಗೆ, ಮೊನ್ನೆಯಷ್ಟೇ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಮೇಲೂ ಕೂಡ ಅದರ ಚಿತ್ರೀಕರಣದ ಸಂದರ್ಭದಲ್ಲಿ ಈ ಅರಣ್ಯ ನಿಯಮಗಳನ್ನ ಉಲ್ಲಂಘನೆ ಮಾಡಿದ ಗಂಭೀರ ಆರೋಪ ಚಿತ್ರತಂಡದ ವಿರುದ್ಧ ಕೇಳೋಕ್ ಸಿಕ್ಕಿತ್ತು. ಇದೀಗ ಕಾಂತಾರ 2 ಸಿನಿಮಾ ಚಿತ್ರೀಕರಣದ ವೇಳೆ ರೂಲ್ಸ್ ಬ್ರೇಕ್ ಆಗಿದೆಯಾ? ಅರಣ್ಯ ನಿಯಮಗಳ ಉಲ್ಲಂಘನೆ ಮಾಡಿರುವ ಬಗ್ಗೆ ಆರೋಪ ಕೇಳೋಕ್ ಸಿಗ್ತಾ ಇದೆ. ಮಾಧ್ಯಮಗಳಲ್ಲಿ ಬಗ್ಗೆ ವರದಿ ಪ್ರಸಾರವಾದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹೆರೂರು ಗವಿಬೆಟ್ಟಕ್ಕೆ ACF ಮಧು ಭೇಟಿ ನೀಡಿದ್ದಾರೆ. ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಹಾಸನ ಜಿಲ್ಲೆಯ ಹೆರೂರು ಸಮೀಪದಲ್ಲಿರುವ ಗವಿಬೆಟ್ಟ RFO ಕೃಷ್ಣ ಹಾಗೆ ಸಿಬ್ಬಂದಿ ಜೊತೆ ಚಿತ್ರೀಕರಣದ ಸ್ಥಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಸ್ಫೋಟಕವನ್ನ ಬಳಕೆ ಮಾಡಲಾಗಿದೆ ಅನ್ನೋ ಆರೋಪ ಇದು. ಅರಣ್ಯ ಪ್ರದೇಶದಲ್ಲಿ ಸ್ಫೋಟಕಗಳನ್ನ ಬಳಸೋ ಹಾಗಿಲ್ಲ, ರೂಲ್ಸ್ ವೈಲೇಷನ್ ಆಗತ್ತೆ. ಈ ಆರೋಪ ಕೇಳೋಕೆ ಸಿಕ್ಕ ಬೆನ್ನಲ್ಲೇ ವರದಿ ಪ್ರಸಾರವಾದ ನಂತರದಲ್ಲಿ ಎಚ್ಚೆತ್ತಿರುವ ಅರಣ್ಯ ಇಲಾಖೆ ಇದೀಗ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಅರಣ್ಯ ಇಲಾಖೆ ಸರ್ಕಾರ ಇವರು ಅದರ ಸದಸ್ಯರಿದ್ದಾರೆ ಮತ್ತು ರಾಜ್ಯ ದೂರ ಸಂವೇದಿ ಅನ್ವಯಿಕ ಕೇಂದ್ರ ಕೆಸ್ರ್ಯಾಕ್ ಬೆಂಗಳೂರು ಇವರ ಪ್ರತಿನಿಧಿ, DPR ಆಡಳಿತ ಇಲಾಖೆ ಪ್ರತಿನಿಧಿ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳನ್ನು ಒಳಗೊಂಡ ತಂತ್ರಜ್ಞಾನ ಸಮಿತಿ ನಾವು ರಚನೆ ಮಾಡಿದ್ದೇವೆ. ಈ ಸಮಿತಿ ಹಲವಾರು ಸಭೆ ನಡೆಸಿ ಪ್ರಸ್ತುತ ಚಾಲ್ತಿ ಇರುವ ಅರ್ಜಿಗಳ ವಿಲೇವಾರಿ ಕಾರ್ಯವಿಧಾನವನ್ನು ಸುದೀರ್ಘವಾಗಿ ಚರ್ಚಿಸಿದ ನಂತರ ಮುಖಾಮುಖಿ ರಹಿತ ಮಾದರಿಯ ಮೊದಲ ಹೆಜ್ಜೆಯಾಗಿ ಈಗಾಗಲೇ ಮಂಡಳಿಯಲ್ಲಿ ಚಾಲ್ತಿ ಇರುವ XGN ತಂತ್ರ. ಕಾಂತಾರ ಒಂದು ಚಾಪ್ಟರ್ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಅನುಮತಿ ಸಂಬಂಧಪಟ್ಟಂತ ಸ್ಫೋಟಕ ಏನು ಬಳಸಿರುವ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಬಂದಿರೋದು ಈ ಬಗ್ಗೆ ಮಾತ್ರ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ನಮ್ಮ ಜೊತೆ ಇದ್ದಾರೆ. ಸರ್ ಏನು ಸರ್ ಕಾಂತಾರ ಒಂದು ಚಾಪ್ಟರ್ ಸಂಬಂಧಪಟ್ಟಂತೆ ಸ್ಫೋಟಕ ಒಂದು ವರದಿ ಸ್ಫೋಟಕ ಉಪಯೋಗ ಮಾಡಿದ್ದಾರೆ ಅಂತೇಳಿ ಹೇಳಿ ಮಾಧ್ಯಮದ ಮುಖಾಂತರ ಗೊತ್ತಾಗಿದೆ. ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಬಂದ ಮೇಲೆ ಅದರಲ್ಲಿ ಏನಾದರೂ ಸತ್ಯಾಂಶ ಇದ್ದರೆ ಕ್ರಮ ತಗೊಳ್ತೀವಿ. ಮುಂದೆ ಅರಣ್ಯ ಇಲಾಖೆ ಒಂದಷ್ಟೆಲ್ಲ ಪರ್ಮಿಷನ್ ಅನುಮತಿ ಚಿತ್ರೀಕರಣಕ್ಕೆ ಇರುವಂಥದ್ದು ಏನಾದರೂ ಒಂದು ಗೈಡ್ಲೈನ್ಸ್ ಮಾಡೋಂಥದ್ದು ಆ ಥರದ್ದು ಏನಾದ್ರು ಮಾಡ್ತೀರಾ ಸರ್? ಗೈಡ್ಲೈನ್ಸ್ ಈಗಾಗಲೇ ಮಾಡಿದ್ದೇವೆ. ಈ ಥರ